ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಭಕ್ತರ ಅನುಭವ, ಕಣ್ಣೀರು, ತಪಸ್ಸು ಮತ್ತು ದಿವ್ಯತೆಯ ನೆಲೆ. ಇಲ್ಲಿ ಆರಾಧಿಸಲ್ಪಡುವ ಅಯ್ಯಪ್ಪ ಸ್ವಾಮಿ ಯಾರು? ವಿಷ್ಣು ಮತ್ತು ಶಿವರ ಸಂಯೋಗದಿಂದ ಜನ್ಮ ಪಡೆದ ಈ ದಿವ್ಯ ದೇವರು ಏಕೆ ಭೂಮಿಗೆ ಬಂದರು? ಅವರ ಜೀವನದಲ್ಲಿ ಅಡಗಿರುವ ಅದ್ಭುತ ರಹಸ್ಯವೇನು? ಇಗೋ ಆ ದಿವ್ಯ ಕಥೆಯನ್ನು ಕೇಳೋಣ. ಸಮುದ್ರ ಮಂಥನದ ನಂತರ ದೇವತೆಗಳಿಗೆ ಮೋಕ್ಷ ನೀಡಲು ವಿಷ್ಣು ಮೋಹಿನಿ ರೂಪ ತಾಳಿದರು. ಶಿವನು ಆ ದಿವ್ಯ ರೂಪದ ಪ್ರಭಾವದಿಂದ ಮರುಳಾಗಿ ಅವರ ಸಂಯೋಗದಿಂದ ಒಬ್ಬ ದಿವ್ಯ ಶಿಶು ಜನಿಸಿದನು. ಅವನೇ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ. ಮಹಿಷಾಸುರನ ಸಹೋದರಿ ಮಹಿಷಿ ಅತ್ಯಂತ ಘೋರ ತಪಸ್ಸು ನಡೆಸಿ ಬ್ರಹ್ಮನಿಂದ ಅಸಾಧಾರಣ ವರ ಪಡೆದಳು. ನನ್ನನ್ನು ಸಂಹರಿಸಬಲ್ಲವನು ವಿಷ್ಣು ಮತ್ತು ಶಿವರ ಸಂಯೋಗದಿಂದ ಜನಿಸಿದ ಮಗನೇ ಆಗಿರಬೇಕು. ಅವಳು ಈ ವರವನ್ನು ಕೇಳಿದ್ದು ಯಾತಕ್ಕಾಗೆಂದರೆ ಇದು ಅಸಾಧ್ಯ, ಶಿವನೂ ವಿಷ್ಣುವೂ ಇಬ್ಬರು ಗಂಡು ಮಗ ಅಂದರೆ ಅದು ಸಾಧ್ಯವಿಲ್ಲವೆಂದು ಅವಳು ಈ ವರವನ್ನು ಕೇಳಿದ್ದಳು. ಮಹಿಷಿ ಆ ವರದಿಂದ ನರಕದಲ್ಲಿ, ಸ್ವರ್ಗದಲ್ಲಿ ಎಲ್ಲಾ ಕಡೆಯಲ್ಲೂ ಅತ್ಯಾಚಾರ ಮಾಡಿ ದೇವತೆಗಳನ್ನು ನರಳಿಸುತ್ತಿದ್ದಳು. ಅದಕ್ಕಾಗಿ ಈ ಲೋಕಕ್ಕೆ ವಿಶೇಷ ದಿವ್ಯ ರೂಪದಲ್ಲಿ ಅಯ್ಯಪ್ಪ ವರದಂತೆ ಜನಿಸಿದರು. ಪಂಡಳಂ ರಾಜಶೇಖರನು ಪಂಪಾ ನದಿ ತೀರದಲ್ಲಿ ಒಬ್ಬ ಚಂದದ ದಿವ್ಯ ಬೆಳಕು ಹೊಳೆಯುವ ಶಿಶುವನ್ನು ಕಂಡು ಅಚ್ಚರಿಪಟ್ಟನು. ಮಗುವಿನ ಕುತ್ತಿಗೆಯಲ್ಲಿ ಮಣಿಯ ಗಂಟೆ, ಆದ್ದರಿಂದ ಅವನಿಗೆ ಮಣಿಕಂಠ ಎಂಬ ಹೆಸರು ಇಟ್ಟರು. ರಾಣಿ, ರಾಜಕುಮಾರ ಎಲ್ಲರೂ ಅವನನ್ನು ಪ್ರೀತಿಸಿದರು. ಮಣಿಕಂಠ ಬಾಲ್ಯ ವಯಸ್ಸಿನಲ್ಲೇ ಅಸಾಧಾರಣ ಜ್ಞಾನ ಮತ್ತು ಶಕ್ತಿಯನ್ನು ತೋರಿದನು. ಜನರ ರೋಗಿಗಳಿಗೆ ಸ್ಪರ್ಶದಿಂದಲೇ ಚಿಕಿತ್ಸೆ, ಅರಣ್ಯ ಪ್ರಾಣಿಗಳನ್ನು ಶಾಂತಿಗೊಳಿಸುವ ಶಕ್ತಿ, ಯುದ್ಧ ಕಲೆ, ಬಾಣಸಂಧಾನದಲ್ಲಿ ಅಪ್ರಮೇಯ ಜ್ಞಾನ, ಗ್ರಾಮಸ್ಥರಿಗೆ, ರಾಜ್ಯಕ್ಕೆ, ಕಾಡಿಗೆ ರಕ್ಷಕನಾಗಿದ್ದನು. ರಾಣಿ ಸೌಮ್ಯಗೂ ಕೂಡ ಮಣಿಕಂಠನ ಮೇಲೆ ಪ್ರೀತಿ ಇತ್ತು. ಆದರೆ ರಾಜಪ್ರಜೆಯ ಒಲವು ಅಸೂಯೆಯನ್ನು ಹುಟ್ಟಿಸಿತು. ಹಾಗೂ ಅವಳು ತನಗೆ ಅನಾರೋಗ್ಯವಾಗಿ ನಟನೆ ಮಾಡಿದಳು. ಆ ರೋಗಕ್ಕೆ ಹುಲಿಯ ಹಾಲದಿಂದಲೇ ಪ್ರಾಯಶ್ಚಿತ ಎಂದು ವೈದ್ಯರ ಕಡೆಯಿಂದ ಹೇಳಿಸಿದಳು. ಅದರಿಂದ ಎಲ್ಲರೂ ಯೋಚನೆ ಮಾಡಿದರು ಇದು ಅಸಾಧ್ಯವೆಂದು. ಆದರೆ ಮಣಿಕಂಠನು, ತಾಯಿ, ನಾನು ತಂದು ಕೊಡುತ್ತೇನೆ ಎಂದು ಹೇಳಿದನು. ರಾಜನ ಕಣ್ಣು ನೀರಾಯಿತು, ಪ್ರಜೆಯ ಹೃದಯ ನಡುಗಿತು. ಎಲ್ಲರೂ ಇದು ಮಾರಣಾಂತಿಕ ಪ್ರಯಾಣ ಎಂದುಕೊಂಡರು. ಆದರೆ ಅಯ್ಯಪ್ಪನು ಕಾಡಿನೊಳಗೆ ಹೋಗಿ ಮಹಿಷಿಯ ದುರಾಸೆ, ಅಹಂಕಾರ, ಅತಿಕ್ರಮವನ್ನು ಯುದ್ಧದಲ್ಲಿ ಸಂಹರಿಸಿದರು. ಇದು ಅವರ ಜನ್ಮದ ಮೂಲ ಗುರಿ. ಮಹಿಷಿಯ ಅಂತ್ಯದೊಂದಿಗೆ ದೇವತೆಗಳು ಜಯಶಾಲಿಯಾಗಿ ಅಯ್ಯಪ್ಪನಿಗೆ ದಿವ್ಯವಾದ ಸ್ತುತಿಗಳಲ್ಲಿ ಸಲ್ಲಿಸಿದರು. ಮಹಿಷಿಯ ಮರಣದಿಂದ ದೇವತೆಗಳು ಸಂತೋಷಿಸಿ ಇಂದ್ರ ಹುಲಿ ರೂಪ ತಾಳಿ ಅಯ್ಯಪ್ಪನಿಗೆ ಸೇವೆ ಮಾಡಲು ಮುಂದಾದನು. ಅರಮನೆಯ ಬಾಗಿನಲ್ಲಿ ಮಣಿಕಂಠನು ಹುಲಿಗಳ ನಡುವೆ ಬಂದಾಗ ರಾಜ, ರಾಣಿ, ಎಲ್ಲಾ ಪ್ರಜೆಗಳು ಭಯಭಕ್ತಿ, ಆಶ್ಚರ್ಯದಿಂದ ಅಯ್ಯಪ್ಪನ ಚರಣಗಳಿಗೆ ಬಿದ್ದರು. ಆ ದಿನ ಎಲ್ಲರಿಗೂ ಸ್ಪಷ್ಟವಾಯಿತು ಇದು ದೇವರ ಮಗ ಎಂದು. ಅಪ್ಪ, ನನ್ನ ಕೆಲಸ ಮುಗಿದಿದೆ. ಇನ್ನು ನಾನು ತಪಸ್ಸಿಗೆ ಕಾಡಿಗೆ ಹೋಗಬೇಕು. ನನಗಾಗಿ ಶಬರಿಮಲೆಯಲ್ಲಿ 18 ಪಡಿಗಳೊಂದಿಗೆ ದೇಗುಲ ನಿರ್ಮಿಸಿ. ಯಾರು ಭಕ್ತಿಯಿಂದ ನಿಯಮಮತ್ತಾಗಿ ಬಂದರೂ ಅವರಿಗೆ ಕೃಪೆ ನೀಡುತ್ತೇನೆ. ರಾಜನು ಕಣ್ಣೀರಿನಿಂದ ಸ್ವಾಮಿಯ ಮಾತು ಪಾಲಿಸಿದರು. ಶಬರಿಮಲೆಯಲ್ಲಿ ಅಯ್ಯಪ್ಪನು ಯೋಗದ ಮುದ್ರೆಯಲ್ಲಿ ತಪಸ್ಸು ಮಾಡಿದರು. ಆ ಸ್ಥಳದ ಮಹಿಮೆ 18 ಪಡಿಗಳು, ಸಾಧನೆಯ 18 ಹಂತಗಳು, ಮಾಲೆ ಶುದ್ಧತೆ, ವ್ರತ ಮನಃಶಾಂತಿ, ಸ್ವಾಮಿಯೇ ಶರಣಮಯ್ಯಪ್ಪ, ಸಂಪೂರ್ಣ ಸಮರ್ಪಣೆ. ಇಲ್ಲಿ ಜಾತಿ, ಧನ, ಸ್ಥಾನ ಯಾವುದಕ್ಕೂ ಜಾಗಿಲ್ಲ. ಭಕ್ತಿ ಮಾತ್ರ ಮುಖ್ಯ. ಅಯ್ಯಪ್ಪ ಸ್ವಾಮಿ ಧರ್ಮದ ಮೂರ್ತಿ, ಶಕ್ತಿ, ಶಾಂತಿಯ ದೀಪ, ಭಕ್ತರ ಕಠಿಣ ಜೀವನಕ್ಕೆ ದಾರಿ ತೋರಿಸುವವರು, ಜನ್ಮ ಮರಣ ಚಕ್ರದಿಂದ ಪಾರು ಮಾಡುವವನು. ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನೂ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಥವಾ ಮುಂದಿನ ಕಥೆ ಯಾವ್ದು ಬೇಕೆಂದು ಕಮೆಂಟ್ ಮಾಡಿ.